ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು ತಿರುಪತಿ ಲಡ್ಡು ವಿಚಾರ. ತಿರುಪತಿ ಲಡ್ಡಿಗೆ ಯಾರು ಹಾಗಾದ್ರೆ ಈ ಪ್ರಾಣಿಯ ಕೊಬ್ಬನ್ನ ಸೇರಿಸಿರುವಂತದ್ದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಹಾಗಾದ್ರೆ ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? TDD ಹೊತ್ಕೊಳತ್ತಾ, ಇಲ್ಲ ಜಗನ್ಮೋಹನ್ ಸರ್ಕಾರ ಹೊತ್ಕೊಳತ್ತಾ? ಯಾರು ಹೊಣೆ ಹೊತ್ಕೊಳ್ತಾರೆ? ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಂತ ವಿಚಾರ ಇದು. ತಿರುಪತಿ ಲಡ್ಡು ವಿಚಾರದಲ್ಲಿ ಪ್ರಶ್ನೆಗೆ ಸಿಗದ ಉತ್ತರ. ಲಡ್ಡುವಿಗೆ ಶುದ್ಧ ತುಪ್ಪದ ಬದಲು ಕಲಬೆರಕೆ ಹೇಗಾಯಿತು ಎನ್ನುವಂತ ಪ್ರಶ್ನೆ ಇದು. ದನದ ಕೊಬ್ಬು, ಮೀನಿನ ಎಣ್ಣೆ, ಕಲಬೆರಕೆಗೆ ಯಾರು ಹೊಣೆ? ಹಾಗಾದ್ರೆ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರು ಯಾರು? ಹಾಗಾದ್ರೆ ಆಂಧ್ರ ಸರ್ಕಾರಕ್ಕೆ, TDDಗೆ ಮೊದಲೇ ಗೊತ್ತಾಗಿಲ್ವಾ? ಹಾಗಾದ್ರೆ ಈ ವಿಚಾರ ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಿಲ್ಲ? ಇವಾಗ ಯಾಕೆ ಕ್ರಮ ಅಂತ ಹೇಳ್ತಾ ಇದ್ದಾರೆ? ಇವಾಗ ಯಾಕೆ ಲ್ಯಾಬ್ ರಿಪೋರ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ? ಹಾಗಾದ್ರೆ ಮುಂಚೆ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಮುಂಚೆನೂ ಇದೇ ಕ್ರಮ ಇದೆ ಅಲ್ವಾ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಅದರ ಜೊತೆ ಈ ಲಡ್ಡು ವಿಚಾರದಲ್ಲಿ ಭಾರಿ ವಿವಾದ, ಜಟಾಪಟಿ ಕೂಡ ಸ್ಫೋಟಗೊಂಡಿದೆ. ಒಂದ್ ಕಡೆ ಮಾಜಿ CM, ಇನ್ನೊಂದ್ ಕಡೆ ಹಾಲಿ CM ಕೂಡ ಇದೇ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿಗೆ ಕಾರಣ ಆಗ್ತಾ ಇರುವಂತ ವಿಚಾರ ಲಡ್ಡು ವಿಚಾರ. ಇನ್ನು ಲಡ್ಡು ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು ಹಾಗೆ ಮೀನಿನ ಎಣ್ಣೆ ಕಲಬೆರಕೆ ಆಗ್ತಾ ಇದೆ. ತಿಮ್ಮಪ್ಪನ ಪ್ರಸಾದ ಅಪವಿತ್ರ, ಭಕ್ತಗಣ ರೋಷಾವೇಶಗೊಂಡಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಭಕ್ತರು ಕ್ಯೂ ನಿಲ್ತಾ ಇದ್ರು. ಆದ್ರೆ ಈಗ ಲಡ್ಡು ಕೌಂಟರ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ತಿರುಪತಿ ತಿಮ್ಮಪ್ಪನ ನೆಲದಲ್ಲಿ ಏನ್ ಆಗ್ತಾ ಇದೆ? ಹಾಗಾದ್ರೆ ಕಲಬೆರಕೆ ಮಾಡ್ದವ್ರು ಯಾರು? ನೋಡಿ, ಸಾಕಷ್ಟು ಬಾರಿ ನೋಡಿದ್ವಿ ಬೇರೆ ಬೇರೆ ಈ ಆಹಾರ ಪದಾರ್ಥಗಳಲ್ಲಿ ಈ ಕಲಬೆರಕೆಯನ್ನ ಮಿಕ್ಸ್ ಮಾಡ್ತಾರೆ. ಆದ್ರೆ ಏನ್ ಮನಸ್ಥಿತಿಯಪ್ಪ, ದೇವರ ಒಂದು ಪ್ರಸಾದದಲ್ಲೂ ಕೂಡ, ಲಡ್ಡು ಪ್ರಸಾದದಲ್ಲೂ ಕೂಡ ಈ ತರ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿ? ಹಾಗಾದ್ರೆ ಬೇರೆ ಬೇರೆ ವಿಚಾರದ ಧರ್ಮದಂಗಲನ್ನ ನಾವು ನೋಡಿದ್ವಿ, ಬೇರೆ ಬೇರೆ ವಿಚಾರದ ಜನರ ಭಾವನೆಗೆ ಧಕ್ಕೆ ತಂದಿದ್ದನ್ನು ನೋಡಿದ್ವಿ. ಆದ್ರೆ ಭಕ್ತಿ ಭಾವದಿಂದ ಜನ ಎಷ್ಟು ವ್ರತವನ್ನ ಮಾಡಿಕೊಂಡು ಭಕ್ತಿಯಿಂದ ಹೋಗ್ತಾರೆ ತಿಮ್ಮಪ್ಪನ ದರ್ಶನವನ್ನ ಮಾಡುವಂತ ನಿಟ್ಟಿನಲ್ಲಿ. ಆದ್ರೆ ಅಲ್ಲಿ ಹೋದ್ರೆ ಕೈ ಮುಗಿತಾರೆ, ಪ್ರಸಾದ ಹಚ್ಕೊಂತಾರೆ. ಇನ್ ಕೇಸ್ ಏನಾದ್ರೂ ಲಡ್ಡು ತಗೊಂಡ್ರೆ ಅದು ನಾನ್ ವೆಜ್ ಆಗಿರುತ್ತೆ ಅಂತ ಹೇಳಿದ್ರೆ ಜನರ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾಗ್ಬೇಕು? ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ಆ ಲಡ್ಡು ಪ್ರಸಾದ ವಿಶೇಷವಾದದ್ದು, ಪವಿತ್ರವಾದ ಪುಣ್ಯ ಪ್ರಸಾದವನ್ನು ದೇವರ ಸಾನ್ನಿಧ್ಯಕ್ಕೆ ಬಂದವರೆಲ್ಲರೂ ಕೂಡ ಲಡ್ಡು ಪ್ರಸಾದವನ್ನು ಕೊಂಡು ಹೋಗ್ತಾರೆ. ವಿಶ್ವದಾದ್ಯಂತ ಆ ಪುಣ್ಯ ಪ್ರಸಾದಕ್ಕೆ ವಿಶೇಷವಾದಂಥ ಪಾವಿತ್ರ್ಯತೆ ಇದೆ. ಆ ಪ್ರಸಾದದ ಕೌಂಟರ್ನಲ್ಲಿ ನಾವಿದ್ದೀವಿ. ಬರುವಂಥ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಈ ಕೌಂಟರ್ನಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥ ಭಕ್ತರೆಲ್ಲರೂ ಕೂಡ ಆ ಲಡ್ಡು ಪ್ರಸಾದವನ್ನು ಸರತಿ ಸಾಲಿನಲ್ಲಿ ಪಡೆದುಕೊಂಡು ಹೋಗ್ತಾರೆ. ಸರತಿ ಸಾಲಿನಲ್ಲಿ ಪಡೆದುಕೊಂಡು ಹೋಗ್ತಾರೆ. ಭಕ್ತರಿಗೆ ಅದೇ ಒಂದು ಪಾವಿತ್ರ್ಯವಾದದ್ದು. ಈ ಲಡ್ಡು ಪ್ರಸಾದದ ವಿಚಾರದಲ್ಲಿ ಆಗಿರುವಂಥ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಶ್ವದಾದ್ಯಂತ ಈ ಪ್ರಸಾದದ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಈ ಪ್ರಸಾದದ ವಿವಾದ ಆದ ನಂತರ ಈಗ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ನಮ್ಮನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ VJ ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. TTP ಏನಿದೆ, ಈ ದೇವಸ್ವ ಮಂಡಳಿ ಫೋರ್ಸ್ಫುಲಿಯಾಗಿ ಮಾಧ್ಯಮದವ್ರನ್ನ ಒಳಗಡೆ ಅಂತೂ ಬಿಡ್ತಾ ಇಲ್ಲ. ಬಂದಿರುವಂಥ ಭಕ್ತರು ಲಡ್ಡು ಪ್ರಸಾದ ಕೌಂಟರ್ ಏನಿದೆ, 1, 2, 3, 4 ಅಂತಿರುವಂಥ ಕೌಂಟರ್, ಈ ಕೆಳಗಿನ ಮಹಡಿ ಮತ್ತು ಮೇಲಿನ ಮಹಡಿಯಲ್ಲಿ ಲಡ್ಡು ಪ್ರಸಾದವನ್ನು ಪಡೆದು ತಾವು ದರ್ಶನ ಆದ ನಂತರ ಲಡ್ಡು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಅದರಲ್ಲಿ ಬಳಸಿದ್ದಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ ಅದು ಅದರಲ್ಲಿ ದನದ ಮಾಂಸ ಮತ್ತು ಹಂದಿಯ ಮಾಂಸದ ಕೊಬ್ಬು ಇತ್ತು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದರಂತೆ ಲ್ಯಾಬೊರೇಟರಿಯಲ್ಲೂ ಕೂಡ ಅದು ಬಯಲಾಗಿತ್ತು. ಈಗ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಆಂಧ್ರದ ಸ್ವಚ್ಛತೆಯೊಂದಿಗೆ ಮೊದಲ ಹೆಜ್ಜೆಯಾಗಿ ತಿರುಪತಿಯ ಸ್ವಚ್ಛತೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮುಂದಡಿಯನ್ನು ಇಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ತಿರುಪತಿಯ ತಿರುಮಲನ ಭಕ್ತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ ಜನರು ಮಾತಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂಥ ಜಾಗ. ಇದು ಲಡ್ಡು ತಯಾರಾಗುವಂಥ ಜಾಗ. ಈ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂಥ ಜಾಗದಲ್ಲಿ ನಾವಿದ್ದೀವಿ. ನೋಡಿ,
ಇಲ್ಲೇ ಈ ಒಂದು ಪಾಕಶಾಲೆ ಇದೆಯಲ್ಲ, ಇಲ್ಲಿ ಲಡ್ಡುಗೆ ತಯಾರು ಮಾಡುವಂಥ ಈ ಟ್ರೇಗಳಿದಾವಲ್ಲ, ಈ ಟ್ರೇಗಳು ಮೊದಲು ವಾಶ್ ಆಗಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಆ ಸ್ಟೀಮ್ನಲ್ಲಿ ಇದು ವಾಶ್ ಆಗಿ ಬರುತ್ತೆ. ವಾಶ್ ಆದಂತಹ ಆ ಟ್ರೇಯನ್ನು ಇಲ್ಲಿ ಜೋಡಿಸ್ತಾರೆ. ಜೋಡಿಸಿ ಆದ ನಂತರ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಇದರಲ್ಲಿ ಆ ನಂತರ ಒಳಗಡೆ ಆ ಒಂದು ಕಟ್ಟಡ ಏನಿದೆ, ಆ ಕಟ್ಟಡದ ಒಳಗಡೆ ಲಡ್ಡನ್ನು ತಯಾರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಅಲ್ಲಿ ಲಾರಿಗಳ ಮೂಲಕ ಬರೋದನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಈ ರೀತಿಯ ಸ್ಟೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂಥ ಆತಂಕ ಏನು ಅಂತ ಕೇಳಿದರೆ, ತಿರುಪತಿಯ ಈ ಪವಿತ್ರವಾದಂಥ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನು ಬಳಸ್ತಾರೆ ಅನ್ನೋದು. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ದೇವಸ್ವ ಮಂಡಳಿ ಮಾಡ್ತಿರುವಂಥ ಕೆಲಸ ಇದು. ಈ ಮೂಲಕ ಇಲ್ಲಿ ತಯಾರಾದ ಲಡ್ಡನ್ನು ಭಕ್ತರಿಗೆ ಕೊಡ್ತಾರೆ. ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು ಇದನ್ನು ತಯಾರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಿರುಪತಿಯ ತಿಮ್ಮಪ್ಪನ ಪವಿತ್ರವಾದಂಥ ಲಡ್ಡು ಪ್ರಸಾದದಲ್ಲಿ ದನದ ಮತ್ತು ಹಂದಿ ಮಾಂಸದ ಕೊಬ್ಬಿನ ಅಂಶ ಪತ್ತೆಯಾಗಿರೋದು. ನೋಡಿ, ಲಡ್ಡು ತಯಾರಿಕೆಗೆ ಏನು ಬಳಸ್ತಾರೆ, ಅದು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಅದರ ಜೊತೆಗೆ ಕರ್ಪೂರವನ್ನು ಕೂಡ ಮೊದಲು ಬಳಸ್ತಾ ಇದ್ರು. ಈಗ ಅದೆಲ್ಲವನ್ನು ಕೂಡ ಏನೀಗ ಈ ಶಾಲೆ ಏನಿದೆ, ಇಲ್ಲೊಂದು ಲಡ್ಡು ತಯಾರಿಸುವಂತಹ ಶಾಲೆ, ಆ ಶಾಲೆಗೆ ಐಟಮ್ಸ್ಗಳು ಬರೋದನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದು ದಿನಕ್ಕೆ 8 ಲಕ್ಷ ಲಡ್ಡು ತಯಾರಾಗುತ್ತೆ. ಸುಮಾರು 620 ಬಾಣಸಿಗರು, ಅಡುಗೆ ಭಟ್ಟರು ಲಡ್ಡನ್ನು ತಯಾರು ಮಾಡ್ತಾರೆ. ಆ ಲಡ್ಡಿಗೆ ಬೇಕಾದಂಥ ವಸ್ತುಗಳು ಲಾರಿ ಮೂಲಕ ಬರ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಆ ಪವಿತ್ರವಾದಂಥ ಲಡ್ಡು ತಯಾರಿಕೆ ಏನಿದೆಯಲ್ಲ, ಆ ಲಡ್ಡು ತಯಾರಿಕೆಗೆ ಬೇಕಾದಂಥ ವಸ್ತುಗಳು, ಅದರಲ್ಲಿ ಚರ್ಚೆ ಆಗಿದ್ದು ಅಥವಾ ವಿವಾದಕ್ಕೆ ಕಾರಣವಾಗಿದ್ದು ಕೊಬ್ಬು ಬಳಸ್ತಾರೆ, ಪ್ರಾಣಿಗಳ ದೇಹದ ಕೊಬ್ಬನ್ನು ಬಳಸ್ತಾರೆ ಅನ್ನೋ ವಿಚಾರ. ಅದೆಲ್ಲದರ ನಡುವೆ ಈಗ ವಿಶ್ವದಾದ್ಯಂತ ತಿರುಪತಿ ತಿಮ್ಮಪ್ಪನ ಭಕ್ತರು, ಸನಾತನಿಗಳು, ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಶುರುವಾಗಿದೆ. ಕೇಂದ್ರ ಸರ್ಕಾರವು ಇದರ ವರದಿಯನ್ನು ಕೇಳ್ತಾ ಇದೆ. ಮತ್ತು ಆ ಲಡ್ಡುಗೆ ಏನೆಲ್ಲ ಬಳಸ್ತಾರೆ ಅನ್ನುವ ಒಂದಿಷ್ಟು ವಸ್ತುಗಳಿದಾವಲ್ಲ, ಅವೆಲ್ಲವೂ ಕೂಡ ಆಗಮಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ತಿರುಪತಿ. ಹಾಗೆ ಈ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ತಯಾರಾಗುವಂತ ಸ್ಥಳದಿಂದಲೇ ನನ್ನ ಕಲಿಗಾದಂತ ರಂಜಿತ್ ಶಿರ್ಯಾರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂಥ ಈ ದನದ ಮಾಂಸದ ಕೊಬ್ಬು ಹಾಗೆ ಹಂದಿ ಮಾಂಸದ ಕೊಬ್ಬು, ಅದರಿಂದ ಲಡ್ಡನ್ನು ತಯಾರು ಮಾಡ್ತಾರೆ ಅನ್ನೋ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ನಾವು ರಿಪಬ್ಲಿಕ್ ಕನ್ನಡ ಈ ತಿರುಪತಿ ದೇವಸ್ಥಾನದ ಮಂಡಳಿ ಇದೆಯಲ್ಲ, ಆ ಮಂಡಳಿ ಲಡ್ಡನ್ನು ಹೇಗೆ ತಯಾರು ಮಾಡುತ್ತೆ, ಅದಾದ ನಂತರ ಹೇಗೆ ಸ್ಟೀಮ್ ಆಗುತ್ತೆ, ಆ ನಂತರ ಲಡ್ಡನ್ನು ಈ ರೀತಿಯ ಟ್ರೇಗಳಲ್ಲಿ ಸ್ಟೀಮ್ ಮಾಡಿ ಆ ನಂತರ ಅದನ್ನು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ರಿಪಬ್ಲಿಕ್